ವಿಜಯಪುರ ನಗರದ ಮಲಪ್ರಭಾ ನಗರದಿಂದ ಬೀದಿ ನಾಯಿಗಳ ಹಾವಳಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ವಿವಾದ ಬೆಳಕಿಗೆ ಬಂದಿದೆ. ಇಲ್ಲಿನ ವಾಸದ ಮನೆಯೊಂದರಲ್ಲಿ ಸುಮಾರು 40ರಿಂದ 50 ಬೀದಿ ನಾಯಿಗಳನ್ನು ಸಾಕಲಾಗಿದ್ದು, ಇದರಿಂದ ಇಡೀ ಬಡಾವಣೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಶಾಲೆಗೆ ಹೋಗುವ ಮಕ್ಕಳು, ಹಿರಿಯ ನಾಗರಿಕರು ಮತ್ತು ದಿನನಿತ್ಯ ಓಡಾಡುವ ಸಾರ್ವಜನಿಕರು ಈ ನಾಯಿಗಳ ದಾಳಿಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಪಾಲಿಕೆ ಸಿಬ್ಬಂದಿ ಕ್ರಮ ಕೈಗೊಳ್ಳಲು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆದರೆ ಅಚ್ಚರಿಯ ಸಂಗತಿಯೆಂದರೆ, ಆ ಮನೆಗಳಲ್ಲಿ ನಾಯಿಗಳನ್ನು ಸಾಕಿರುವ ಕುಟುಂಬದವರು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಪಾಲಿಕೆ ಅಧಿಕಾರಿಗಳು ನಾಯಿಗಳನ್ನು ಸ್ಥಳಾಂತರಿಸಲು ಮುಂದಾದಾಗ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸುವುದಲ್ಲದೆ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಹಾಗೂ ಗಲಾಟೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶದ ಪ್ರಕಾರ ಬೀದಿ ನಾಯಿಗಳನ್ನು ರಸ್ತೆಗಳಲ್ಲಿ ಬಿಡುವಂತಿಲ್ಲ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡುವಂತಿಲ್ಲ ಎಂಬ ಕಠಿಣ ನಿಯಮವಿದ್ದರೂ ಈ ಮನೆಯವರು ನಿಯಮಗಳನ್ನು ಉಲ್ಲಂಘಿಸಿ ನಾಯಿಗಳನ್ನು ಸ್ಥಳಾಂತರಿಸಲು ಬಿಡದೆ ಹಠ ಮಾಡುತ್ತಿದ್ದಾರೆ. ಮಕ್ಕಳ ಸುರಕ್ಷತೆ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲು ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಮನೆಯವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ನಾಯಿಗಳನ್ನು ಕೂಡಲೇ ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಬಡಾವಣೆಯ ಜನರು ಬಲವಾಗಿ ಒತ್ತಾಯಿಸುತ್ತಿದ್ದಾರೆ. ಸುದ್ದಿ ನಿರಂತರವಾಗಿ ಪಡೆಯಲು ನೋಡುತ್ತಿರಿ ಎಂಜೆ ನ್ಯೂಸ್. ಈಗಾಗಲೇ 14 ಚಿಕ್ಕ ಮಕ್ಕಳಿಗೆ ಕಡ್ದಿದ್ದು ಪ್ರಕರಣ ಆಗ್ಯಾವ. 14 ಸಣ್ಣ ಮಕ್ಕಳಿಗೆ, ಶಾಲೆ ಹೋಗುವ ಮಕ್ಕಳಿಗೆ ನಾಯಿಗಳು ಕಡ್ದಾವ್. ನಾಯಿಗಳು ಕಡ್ದಿದ್ದಕ್ಕೆ ಎಲ್ಲರೂ ಬಡಾವಣೆ ಗುರು ಹಿರಿಯರು ಏನದಾರ ಎಲ್ಲರೂ ಸೇರಿ ನಮಗೊಂದು ಮನವಿ ಕೊಡ್ತಾರ. ಮಹಾನಗರ ಪಾಲಿಕೆ ಒಂದು ಮನವಿ ಕೊಡ್ತಾರೆ. ಏನಂತೇಳಿ, ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ರಿ, ಅಥವಾ ನಾಯಿಗಳ ಸಂತಾನಹರಣವನ್ನು ಮಾಡುವಂತ ಕೆಲಸ ಮಾಡ್ರಿ. ಯಾವ್ದಾರ ಒಂದು ಕೆಲಸ ಮಾಡಿ ಚಿಕ್ಕ ಮಕ್ಕಳಿಗೆ ಏನಿದೆ ಕಡಿದೇನ ನಾಯಿಗಳೇನು ಕಡಿಲಿಕ್ಕತ್ತಾವಲ್ಲ, ಆ ನಾಯಿಯನ್ನ ಕಡಿಮೆ ಮಾಡಿಸಿ ನಾಯಿಗಳನ್ನ ಸ್ಥಳಾಂತರ ಮಾಡಿಸ್ರಿ ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆ ಒಂದು ಎಲ್ಲರೂ ಸೇರಿ ಅಪ್ಲಿಕೇಶನ್ ಕೊಡ್ತಾರ. ಆ ಅಪ್ಲಿಕೇಶನ್ ಮಹಾನಗರ ಪಾಲಿಕೆಗೆ ಒಯ್ದು ಕೊಟ್ಟ ತಕ್ಷಣ ಮಹಾನಗರ ಪಾಲಿಕೆ ಅವ್ರು ಬರ್ತಾರ. ಅವರು ಅಪ್ಲಿಕೇಶನ್ ಸ್ವೀಕಾರ ಮಾಡಿಕೊಂಡು ಬಂದು ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಪ್ರಾರಂಭ ಮಾಡಿದಾಗ, ಇಲ್ಲಿ ಈ ಮನೆಯವರು ಅದಾರ, ಈ ಮನೆ ಕಾಣ್ತೈತಿ ನಿಮ್ಗ, ಈ ಮನೆಯವ್ರು ಏನದಾರ, ಈ ಮನೆಯೊಳಗ 40ರಿಂದ 50 ನಾಯಿಗಳು, ಬೀದಿ ನಾಯಿಗಳಿಗೆ ಇವರು ಊಟ ಹಾಕ್ತಾರ. ಸುಪ್ರೀಂ ಕೋರ್ಟ್ ಆರ್ಡರ್ ಏನದ, ಯಾರ ನಾಯಿಗಳಿಗೆ ಊಟ ಹಾಕ್ತಾರ ಅವ್ರೇ ಆ ನಾಯಿಗಳನ್ನ ನೋಡ್ಕೋಬೇಕು. ಮತ್ತ ಆ ನಾಯಿಗಳು ಯಾರಿಗಾರ ಕಚ್ಚಿತ್ತಂದ್ರೆ ಆ ನಾಯಿ ಕಚ್ಚಿದ ಇಂಜೆಕ್ಷನ್, ರೇಬಿಸ್ ಇಂಜೆಕ್ಷನ್ ಯಾವ್ದೇ ಬರ್ಲಿ, ಯಾವ ಹುಡುಗರಿಗೆ ಏನ್ ಕಡಿದಿತ್ತಲ್ಲ ಆ ಮಾನವರಿಗೆ ಕಡೋರಿಗೆ ಅವ್ರಿಗೆ ಇಂಜೆಕ್ಷನ್ ಮಾಡಿಸುವಂತ ಕೆಲಸ ಯಾರು ಮಾಡ್ಬೇಕು, ಆ ನಾಯಿಗೆ ಯಾರು ಊಟ ಹಾಕ್ತಾರ ಅವ್ರೇ ಮಾಡ್ಬೇಕು. ಇವು ಅದನ್ನು ಮಾಡಾಕತ್ತಿಲ್ಲ, ನಾಯಿಗಳಿಗೆ ರಾತ್ರಿ ಊಟ ಹಾಕುದು ಬಿಡಾಕತ್ತಿಲ್ಲ. ಈಗ ಹೊರಗೆ ಅಡ್ಡಾಡುವ ಎಲ್ಲಾ ಜನರಿಗೆ ನಾಯಿಗಳು ಕಡಿತಾವ. ನಾಯಿಗಳು ಕಡದಾಗ ಇದಕ್ಕೆ ಯಾರು ಹೊಣೆ ತಗೋತಾರ? ಅವ್ರು ಹೇಳ್ತಾರೆ ಮನೆಯದವ್ರು ಏನೂ ಇಲ್ಲ. ಈ ಸಲ ನಾವ್ ಏನ್ರ ಬಂದ್ ಹಿಂಗ್ ಹೇಳೋಣ, ಈಗ ಮಹಾನಗರ ಪಾಲಿಕೆದಿಂದ ಆ ನಾಯಿ ಸಂತಾನ ಅನ್ನೋದು ವಾಹನ ಬಂದಿತ್ತು ನಾಯಿಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ. ಯಾಕಂದ್ರೆ 1 ವರ್ಷ ಮೇಲ್ಪಟ್ಟ ನಾಯಿಗಳನ್ನ ಸ್ಥಳಾಂತರ ಮಾಡ್ಬೇಕಂತೇಳಿ ಕಾಯ್ದೆ ಒಳಗದ. 6 ತಿಂಗಳ 1 ವರ್ಷದ ಯಾವ ನಾಯಿಗಳನ್ನ ನಾವು ಯಾವ ಮುಟ್ಟಾತಿಲ್ಲ. ನಾವು 1 ವರ್ಷದ ಮೇಲಿನ ಮೇಲ್ಪಟ್ಟ ನಾಯಿಗಳನ್ನ ಏನಾದ್ರು ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ಬೇಕಾದ್ರ ಅವ್ರು ಬಂದು ಅವಾಚ್ಯ ಶಬ್ದಗಳಿಂದ ಅವರಿಗೆ ನಿಂದಿಸ್ತಾರ, ಅವ್ರಿಗೆ ಹೊಡಿಲಿಕ್ಕೆ ಹೋಗ್ತಾರ. ಮಹಾನಗರ ಪಾಲಿಕೆ ಅದೇನು ವಾಹನ ಏನು ಬಂದಿತ್ತಲ್ಲ ಅದನ್ನ ಚಾವಿಯನ್ನ ಸೋಣಿಕೊಂಡು ಅವ್ರ ಮನೆಯೊಳಗೆ ಹೋಗಿ ಇಟ್ಕೋತಾರ. ಆಮೇಲೆ ನಾಯಿಗಳನ್ನ ಬಲೆ ಏನ್ ತೊಗೊಂಬಂದಿರ್ತಾರ, ಅವ್ರ ಬಲಿ ಹಿಡಿದ ಕೇಶ ನಾಯಿಗಳನ್ನ ಕಳ್ಸುವಂತ ಏನ್ ಬಲೆ ತೊಗೊಂಬಂದಿರ್ತಾರ, ಆ ಬಲೆಗಳನ್ನ ಕಸ್ಕೊಂಡ್ ಒಯ್ದು ಮನೆಯೊಳಗೆ ಇರ್ತಾರ. ಆ ಹೋಗ್ಬೇಕಾದ್ರ ಇಲ್ಲಿ ಏನಮ್ಮ ಮಾಡಿನ ಜನತೆ ಏನದಾರ, ಅದ್ರೊಳಗೊಬ್ರು ಹಿರಿಯ ಅಜ್ಜಿ ಅದಾರ. ಅವ್ರು ಹೋಗ್ಬೇಕಾದ್ರ ಅವ್ರು ಕೇಳಿದ್ದಕ್ಕೆ ಅವ್ರ ಕಣ್ಣಿಗೆ ಈ ತರ ಹೊಡೆದ ಕೇಶನ್ ಹೋಗ್ತಾರ. ಯಾವ್ದು ನಾಯಿಯನ್ನ ಏನ್ ಬೇಲಿ ಒಯ್ತಿರ್ತಾರಲ್ಲ ಆ ಬೇಲಿನ ಕಣ್ಣಿಗೆ ಹೊಡತಾರ. ಅಜ್ಜಿ ಪಾಪ ಇಲ್ಲಿ ಹೋಗಿ ಈ ತರ ಆಗೈತ್ ಪಾಪಿಗೆ ಹೋದ್ರ ಅವ್ರು ಇದ್ರಪ್ಪ ಅಂದ್ರೆ ನಿಮ್ಗೆ ಅದನ್ನ ನೋಡಕ್ ಸಿಗ್ತಿತ್ತೆ. ನಿಮ್ ಪ್ರಕಾರ ಎಷ್ಟು ನಾಯಿಗಳು ಈ ಮನೆಯೊಳಗೆ ಕನಿಷ್ಠ 30ರಿಂದ 40 ನಾಯಿಗಳು ಈಗ ನೀವು ಅಲ್ಲಿ ಕಾಣ್ತಾವ್. ಮ್ಯಾಲದಾವ್, ಒಳಗದಾವ್, ಎಲ್ಲಾ ಕಡೆ ನಾಯಿಗಳು ಅದಾವ್. ಬಡಾವಣೆ ಯಾವ್ದು?
ಇದು ಬಡಾವಣೆ ವಾರ್ಡ್ ನಂಬರ್ 10 ಬರ್ತೈತಿ. ಮಲಪ್ರಭಾ ನಗರ, ಆಮೇಲೆ ಪ್ರಗತಿ ನಗರ, ಗಚ್ಚಿನಕಟ್ಟಿ ಕಾಲನಿ, ವಿದ್ಯಾನಗರ ಎಲ್ಲಾ ಕಡೆ ನಾಯಿಗಳು ಅದಾವ. ಈ ಎಲ್ಲಾ ಕಡೆ ರಾತ್ರಿ ಹೊತ್ತು 2 ಗಂಟೆ ತನ ಇವ್ರು ಏನ್ ಮಾಡ್ತಾರ, ನಾಯಿಗಳಿಗೆ ಊಟ ಹಾಕೋತ ಅಡ್ಡಾಡ್ತಾರ. ಹೊರಗಿನ ನಾಯಿ ಹಾಕ್ಬಾರ್ದು ಅಂತೇಳಿ ಹೈಕೋರ್ಟ್ ಹೇಳಿದ್ದವ್ರು. ಹೊರಗಿನ ನಾಯಿಗಳಿಗೆ ಊಟ ಹಾಕಿದ್ರಪ್ಪ ಅಂತಂದ್ರೆ ಅದನ್ನ ಒಯ್ದವ್ರು ಮನೆಯೊಳಗೆ ಸಾಕುವಂತ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಅದ. ಮತ್ತ ಅದನ್ನ ಉಲ್ಲಂಘಿಸಿ ಇವ್ರು ಇದನ್ನ ಕೆಲಸ ಮಾಡ್ತಾರೆ. ಅಧಿಕಾರಿ ಯಾರು ಬಂದ್ರು? ಇಲ್ಲಿಂದ ಮಹಾನಗರ ಪಾಲಿಕೆ ಅಧಿಕಾರಿ ಇವ್ರು ಬಂದಿದ್ರು, ಬೋರಣ್ಣವ್ರು ಸರ್ ಬಂದಿದ್ರು. ಆಮೇಲೆ ನಾವು ಎಲ್ಲರಿಗೆ ಇವ್ರಿಗೆ ಮೇಯರ್ ಸಾಹೇಬ್ರಿಗೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ತಿಳಿಸಿದ್ದೇವೆ. ಎಲ್ಲ PSI ಸಾಹೇಬ್ರು ಬಂದಿದ್ರು, ಆದರ್ಶ ಇವ್ರು APMC ಅವರು ತಿಪ್ಪಾರೆಡ್ಡಿ ಸರ್ ಬಂದಿದ್ರು. ಆಮೇಲೆ ಒಂದೊಂದು ಸಿಬ್ಬಂದಿ ಬಂದಿದ್ರು, ಪೊಲೀಸ್ ಸಿಬ್ಬಂದಿ ಅವರು, ಮಹಾನಗರ ಪಾಲಿಕೆ ಸಿಬ್ಬಂದಿ ಅವರು ಎಲ್ಲರೂ ಒಟ್ಟು ಬಂದದ. ಎಲ್ಲರೂ ಬಂದು ಎಕ್ಸ್ಚೇಂಜ್ ಮಾಡಿದ್ರು. ಏನು ಮನೆಯವ್ರು ಏನದಾರಲ್ಲ ಅವ್ರು ಅದಕ್ಕೆ ಹಣೆ ಹಾಕತ್ತಿದ್ರು. ನಿಮ್ಮ ವತಿಯಿಂದ ಲೆಟರ್ ಕೊಟ್ಟು ಏನ್ ಮಾಡಿದೀರಾ? ಲೆಟರ್ ಕೊಟ್ಟಿದ್ದೇವೆ ನಾವು. ಆದ್ರೂ ಇನ್ನು ತನಕ ಇಲ್ಲ, ಲೆಟರ್ ಕೊಟ್ಟಿದ್ದಕ್ಕೆ ಇವ್ರು ಬಂದಿದ್ದೀಗ. ಈಗ ಬಡಾವಣೆ ಎಲ್ಲರೂ ಸೇರಿ ನಾವೇನ್ ಮಾಡಿದೀವಿ, ಈ ನಾಯಿಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ರಿ ಅಂತೇಳಿ ನಾವು ಲೆಟರ್ ಕೊಟ್ಟಿದ್ದಕ್ಕೆ ಮಹಾನಗರ ಪಾಲಿಕೆದವರು ಬಂದು ಸ್ಥಳಾಂತರ ಮಾಡುವ ಕೆಲಸ ಮಾಡ್ಬೇಕಾದ್ರೆ ಈ ತರ ಘಟನೆ ಆಗಿದೆ. ಅಧಿಕಾರಿಗಳು ಮಾತು ಕೇಳತ್ತಿರ ಮಗು. ಅಧಿಕಾರಿಗಳ ಮಾತು ಅವ್ರು ಕೇಳಾಗತ್ತಿಲ್ಲ. ಈ ಜನರ ಬೇಡಿಕೆ ಏನಲ್ಲ? ಜನರ ಬೇಡಿಕೆ ಏನಿದ್ರು ಎಷ್ಟೊತ್ತಿದ್ರು ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಎಷ್ಟು ಪ್ರಕರಣ ಎಷ್ಟು 14 ನಾಯಿಗಳು ಕಡ್ದಾವು. ಒಂದು DC ಆಫೀಸ್ ಗೌರ್ಮೆಂಟ್ ಸಿಬ್ಬಂದಿ ಅವರಿಗೆ ಒಬ್ಬರಿಗೆ ಕಡ್ದೈತಿ. ಇನ್ನು ಉಳಿದ 13 ಜನ, ಲಕ್ಷ್ಮೀನಗರ 8 ಮಂದಿ ಕಡ್ದೈತಿ. ಗಚ್ಚಿನಕಟ್ಟಿ ಒಳಗಿಂದ 4 ಮಂದಿ ಕಡ್ದೈತಿ. ಈಗ ಸಣ್ಣ ಮಕ್ಕಳ ಮೇಲೆ ಹಿಂಗ ಅಲರ್ತಿತ್ತಂದ್ರೆ ಮುಂದಿನ ಪರಿಸ್ಥಿತಿನೇ ಹಂಗೈತಿ. ಈ ಸಣ್ಣ ಮಕ್ಕಳಿಗೆ ಇದು ಬೆಳಗ್ಗೆ ಎದ್ದು ಸ್ಕೂಲ್ ಬಿಡ್ಬೇಕಾದ್ರೆ ನೀವು ಒಂದ್ಸತಿ ಯಾವಾಗ್ರೆ ನಿಮ್ಗೆ ಸಮಯ ಇತ್ತಪ್ಪ ಅಂತಂದ್ರೆ ಬಂದ್ ಒಂದ್ಸತಿ ನೋಡ್ರಿ. ಬೆಳಿಗ್ಗೆ ಹುಡುಗರಿಗೆ ಸ್ಕೂಲ್ ಬಿಡೋ ಟೈಮ್ ಒಳಗೆ ಯಾವ ತರ ಆಗ್ತೈತೆ ಅಂದ್ರೆ ಪೇರೆಂಟ್ಸ್ ಬರ್ಲೇಬೇಕು. ಪಾಲಕರ ಕರ್ಕೊಂಡ್ ಬಂದ ಬಸ್ ಹೋಗ್ಕೊಂಡು ಸುತ್ತಾನೆ ಎತ್ಕೊಂಡು ನಿಂತಿರ್ತಾರ. ಆಮೇಲೆ ಬಸ್ ಹೋಗ್ಕೊಂಡು ಮನೆಗೆ ಹೋಗ್ತಾರೆ. ಈ ಪರಿಸ್ಥಿತಿ ಇಲ್ಲಿ ಬಂದೈತಿ. ಸಚಿನ್ ಕುಂಸಿ.